38th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಫೈಂಡ್ ದ 26th ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. 26th ಟರ್ಮ್ ಅಂದ್ರೆ A26 ಕಂಡಿಡಿಬೇಕು. ಓಕೆ, ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅವರೇ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ. ಏನದು 5, 8, 11 ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಈಗ ಎ ವ್ಯಾಲ್ಯೂ ಏನು, ಫಸ್ಟ್ ಟರ್ಮ್ ನ ಎ ಅಂತ ಕರಿತೀವಿ. ಎ ವ್ಯಾಲ್ಯೂ 5, ಡಿ ವ್ಯಾಲ್ಯೂ ಏನು A2 ಮೈನಸ್ A1. ಸೊ ಇದು A1, ಇದು A2. ಸೊ ಡಿ ವ್ಯಾಲ್ಯೂ ಏನಾಗುತ್ತೆ, A2 ಬಂದು 8, A1 ಬಂದು 5. 8 ಮೈನಸ್ 5 3 ಆಗುತ್ತೆ. ಓಕೆ, ಎ ಗೊತ್ತಾಯ್ತು, ಡಿ ಗೊತ್ತಾಯ್ತು. ಈಗ ನಾವು 26th ಟರ್ಮ್ ಕಂಡಿಡ್ಬೇಕಂದ್ರೆ ಎನ್ ವ್ಯಾಲ್ಯೂ ಏನ್ ತಗೋಬೇಕು, 26 ತಗೋಬೇಕು. ಓಕೆ, ಇವಾಗ ಫಾರ್ಮುಲಾ ಅಪ್ಲೈ ಮಾಡೋಣ. AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ. ಈಗ AN ವ್ಯಾಲ್ಯೂ ಕಂಡಿಡಿಬೇಕು. ಎನ್ ಇದ್ದಲ್ಲಿ ಏನಾಗಬೇಕು 26. ಎ ವ್ಯಾಲ್ಯೂ ಏನು 5 ಪ್ಲಸ್ ಎನ್ ಬಂದ್ಬಿಟ್ಟು 26 ಮೈನಸ್ 1. ಡಿ ವ್ಯಾಲ್ಯೂ ಏನು 3. ಈಗ A26 ಇಸ್ ಈಕ್ವಲ್ ಟು 5 ಪ್ಲಸ್ 26 ಅಲ್ಲಿ 1 ಹೋದ್ರೆ 25 ಇಂಟು 3. ಸೊ A26 ಇಸ್ ಈಕ್ವಲ್ ಟು 5 ಪ್ಲಸ್ 25 3 is 75 ಆಗುತ್ತೆ. ಓಕೆ, A26 ಇಸ್ ಈಕ್ವಲ್ ಟು 75 ಪ್ಲಸ್ 5 80 ಆಗುತ್ತೆ. ಓಕೆ, ಸೊ 26th ಟರ್ಮ್ ಬಂದ್ಬಿಟ್ಟು 80. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಆಮೇಲೆ ನಾವು ಗ್ರೂಪ್ ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಅದರಿಂದ ಏನೇನ್ ಅಡ್ವಾಂಟೇಜಸ್, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯಿನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಸೊ ದಟ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಲ್ಲಾ LBA ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಸೊಲ್ಯೂಷನ್ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ.